ಕಳೆದ 8 ವರ್ಷಗಳಿಂದ ಅದ್ದೂರಿಯಾಗಿ ಗಣೇಶೋತ್ಸವ ಮಾಡ್ಕೊಂಡು ಬರ್ತಾ ಇದೆ ಸರ್. ಈ ವರ್ಷದ ವಿಶೇಷ ಏನು? ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿಗೆ ಮುನ್ಸೂಚನೆಗಳು ಏನು ಕೊಡ್ತೀರಾ ಸರ್? ಕಳೆದ 8 ವರ್ಷಗಳಿಂದ ನೀವು ಹೇಳಿದಾಗೆ ಅದ್ದೂರಿಯಾಗಿ ಗಣೇಶೋತ್ಸವ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂತ ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ಕೂಡ ನಮಗೆ ಚೀಟಿ ಹಾಕುವ ಮುಖಾಂತರ ಎಲ್ಲರಿಗೂ ಗಣೇಶ ಇಡುವಂಥ ಅವಕಾಶ ಸಿಕ್ಕಿತ್ತು. ಯಾರು ಚೀಟಿಲಿ ಹೆಸರು ಬರುತ್ತೋ ಅವ್ರಿಗೆ ಅಂಥ ಸಮಯದಲ್ಲಿ ಕೂಡ ನಮಗೆ ಆ ಚೀಟಿ ಸಿಕ್ಕಿ ನಾವು ಆವಾಗಲೂ ಕೂಡ ಗಣೇಶ ಹಬ್ಬವನ್ನು ಆಚರಿಸಲಿಕ್ಕೆ ಒಂದು ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರು, ಅಚ್ಚುಕಟ್ಟಾಗಿ ನಡೆಸಿದ್ವಿ. ಆದರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ನಮ್ಮದೇ ಆದಂತಹ ಒಂದು ಸ್ಟೈಲ್ನಲ್ಲಿ ನಾವು ಅನ್ನದಾನವನ್ನು ಮಾಡ್ತೀವಿ. ಅನ್ನದಾನ ಅಂತಂದರೆ ಬಾಳೆ ಎಲೆ ಊಟ, ಒಂದು ಮದುವೆ ಆಗಲಿ ಗೃಹಪ್ರವೇಶದಾಗಲಿ ಅಲ್ಲಾಗಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ಇಲ್ಲಿ ಎಲ್ಲ ಅರೇಂಜ್ ಮಾಡಿಸ್ತೀವಿ. ನೀವು ಆಗಲೇ ನೋಡಿರ್ಬೋದು, ಸುಮಾರು ನಮ್ಮ ಅಧ್ಯಕ್ಷರು ಮಾತಾಡಬೇಕಾದ್ರೆ ಸುಮಾರು ಒಂದು 5,000 ರಿಂದ 7,000 ಜನ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂತಿದ್ರು. ನಿಜವಾಗ್ಲೂ ಅದು ಅತಿಶಯೋಕ್ತಿ ಮಾತಲ್ಲ, ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾಗಿ ನಾವು ಕಳೆದ 8 ವರ್ಷಗಳಿಂದ ನಡ್ಸ್ಕೊಂಡ್ಬರ್ತಿದ್ದೀನಿ. ಅಷ್ಟೇ ಅಲ್ಲ, ಸ್ಥಳೀಯ ಕಲಾವಿದರಿಗೆ ಅಂತ ಮೊದಲನೇ ದಿನ ಅದು ಯಾವಾಗಲೂ ಮೀಸಲಿರುತ್ತೆ. ಈ ಸತಿ ವಿಶೇಷವಾಗಿ ಗ್ರಾಮೀಣ ಪ್ರತಿಭೆಗಳಿಗೆ ಅಂತ ಅಂದ್ಬಿಟ್ಟು ನಮ್ಮದೇ ಸಂಘದವರು ಒಬ್ಬರು ಗ್ರಾಮೀಣ ಕಲಾವಿದರು ಅಂದರೆ ಭಜನಾ ಮಂಡಳಿ, ತಿರುಮಲ ಭಜನಾ ಮಂಡಳಿ ಅಂತ ಅಂದ್ಬಿಟ್ಟು ಶಿಡ್ಲಘಟ್ಟ ತಾಲೂಕಿಂದ ಅವರು ಕೂಡ ಬಂದು ನೆನ್ನೆ ಅವ್ರ ಕೈಯಲ್ಲೂ ಭಜನೆ ಮಾಡಿಸಿ ಅವರ ಒಂದು ಪರಿಚಯ ಕೂಡ ನಾವು ಜನಗಳಿಗೆಲ್ಲ ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ವಿ. ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕಂತ. ಅಷ್ಟೇ ಅಲ್ಲದೆ ಈ ದಿನ ನಮಸ್ತೆಸ್ತು ಗಣೇಶ ಗೆಳೆಯರ ಬಳಗ ಹಲವಾರು ಗಣೇಶ ಮಂಡಳಿಗಳಿಗೆ ಒಂದು ಮಾದರಿಯಾಗಿದೆ. ನಾವು ಶುರು ಮಾಡಿದಂತಹ ಕೆಲವು ಇದು ಅವರು ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿರೋದು ಅದು ನಮಗೆ ತುಂಬ ಖುಷಿ ತರುವಂತಹ ಒಂದಿದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ನಾವು ನಡೆಸೋದಕ್ಕೆ ಮುಖ್ಯ ಕಾರಣ ನಮ್ಮ ನಮ್ಮ ಸ್ಪಾನ್ಸರರ್ಸು, ನಮ್ಮ ಗುತ್ತಿಗೆದಾರರಿದ್ದಾರೆ. ಹಲವಾರು ಜನ BBMP ಗುತ್ತಿಗೆದಾರರು ಮತ್ತು ಡಿಸ್ಕಾಮ್ ಗುತ್ತಿಗೆದಾರರಿದ್ದಾರೆ, ಸ್ಪಾನ್ಸರರ್ಸ್ ಮತ್ತು ಎಲ್ಲ ವರ್ತಕರು ನಮಗೆ ಹಲವಾರು ರೀತಿ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದಾರೆ. ಮತ್ತು ಸ್ಥಳೀಯರು ಅದ್ಭುತವಾಗಿ ಸಪೋರ್ಟ್ ಕೊಟ್ಟಿರೋದ್ರಿಂದ ನಮ್ಮ ಸಂಘ ಒಂದು ಒಳ್ಳೆಯ ಹೆಸರು ಮಾಡಲಿಕ್ಕೆ, ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡಲಿಕ್ಕೆ ನಮಗೆ ಮಾಡಿಕೊಟ್ಟಿದೆ. ವಿಶೇಷವಾದಂಥ ಸೂಚನೆ ಏನಿಲ್ಲ, ನಮ್ಮ ಹಿಂದೂ ಧರ್ಮ ಉಳಿಬೇಕು. ನಮ್ಮ ಗಣೇಶ ಯಾವ ರೀತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರೆಲ್ಲ ಗಣೇಶ ಬೀದಿಯಲ್ಲಿ ಇಡುವ ಮುಖಾಂತರ ಅದನ್ನು ಶುರು ಮಾಡಿದ್ರು, ಅದೇ ರೀತಿ ಇವತ್ತು ಕೂಡ ನಾವು ನೋಡ್ಬೋದು. ಈ ಕಾಲದಲ್ಲೂ ಸಂಧಿಗೊಂದಿಯಲ್ಲಿ ಕೂಡ ಹಲವಾರು ಗಣೇಶ ನೋಡ್ತಿದ್ದೀವಿ. ಅದು ಒಂದು ಒಳ್ಳೆ ಬೆಳವಣಿಗೆ. ನಮ್ಮ ಹಿಂದೂ ಧರ್ಮ ಉಳಿಬೇಕು. ಮತ್ತು ಈ ಸತಿ ವಿಶೇಷವಾಗಿ ಇನ್ನೊಂದೇನಂತಂದರೆ, ಧರ್ಮಸ್ಥಳದಲ್ಲಿ ಆದಂತಹ ಒಂದು ಅಪಚಾರ, ಮಂಜುನಾಥನಿಗೆ ಆಗಲಿ ಅಲ್ಲಿ ಧರ್ಮದರ್ಶಿಗಳಿಗೆ ಆಗಲಿ ಊರಿಗೆ ಆಗಲಿ ಅಪಚಾರ ಮಾಡ್ತಿರೋಂಥ ಒಂದು ಸಿಂಡಿಕೇಟ್ಗೆ ವಿರುದ್ಧವಾಗಿ ಹಲವಾರು ಜನ ಈಗ ಎಚ್ಚೆತ್ತು ಅದು ಧರ್ಮದ ಪರವಾಗಿ ಹೋಗಬೇಕು ಅಂತ ಅಂದ್ಬಿಟ್ಟು ಶುರು ಮಾಡಿದ್ದಾರೆ. ಅದು ಸ್ಟಾರ್ಟ್ ಆಗಿದ್ದೆ ನಮ್ಮ ಯಲಹಂಕದಿಂದ, ನಮ್ಮ ಶಾಸಕರ ನೇತೃತ್ವದಲ್ಲಿ. ಸೊ ಅದೇ ಆ ನಿಟ್ಟಿನಲ್ಲಿ ಇವತ್ತು ನಾವು ಧರ್ಮಸ್ಥಳದ್ದು ಕೂಡ ಒಂದು ಸ್ವಲ್ಪ ಜನಕ್ಕೆ ಸೆಲ್ಫಿ ಸ್ಟ್ಯಾಂಡ್ ಎಲ್ಲ ಹಾಕಿ ನಾವು ಅದ್ರದ್ದು ಕೂಡ ಒಂದು ಸ್ವಲ್ಪ ಅರಿವು ಮೂಡಿಸ್ತಾ ಇದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಂಜುನಾಥ್.